ರಾಮಲಿಂಗೇಗೌಡ ಡಿಎಸ್ಎಂ ಸಾಮಾಜಿಕ ಹೋರಾಟಗಾರರು, ಅನ್ಯಾಯದ ವಿರುದ್ಧ ಸಿಡಿದೇಳುವ ನಾಯಕ. ಹೋರಾಟದ ಮೂಲಕವೇ ಸರ್ಕಾರದ ಗಮನ ಸೆಳೆಯುವ ಬೆದರಿಕೆಗಳಿಗೆ ಹೆದರೋದಿಲ್ಲ, ಅನ್ಯಾಯ ಸಹಿಸೋದಿಲ್ಲ. ಇವರ ಹೋರಾಟಗಳ ಪರಿಣಾಮ ಕಾನೂನು ಹೋರಾಟ ಮುಂದುವರೆದಿದ್ದು ಹಲವು ಪ್ರಕರಣಗಳು ತನಿಖೆ ಹಂತದಲ್ಲಿವೆ. ಹಾಗಾಗಿ ರಾಮಲಿಂಗೇಗೌಡ ಡಿಎಸ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅನ್ಯಾಯದ ವಿರುದ್ಧ ಸಿಡಿದೇಳುವ ಇವರು ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ. ಪೆನ್ನು ಪೇಪರ್ನ ಮೂಲಕ ಖಂಡಿತ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಸಮಾಜಕ್ಕೆ ರವಾನೆ ಮಾಡಿದ್ದಾರೆ. ಯಾರಿವರು? ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಮಲಿಂಗೇಗೌಡರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಾಜ ಅಂದಾಗ ಅನ್ಯಾಯ ತೀರಾ ಸಹಜವಾಗಿ ನಡೀತಾನೆ ಇರುತ್ತೆ, ಆದ್ರೆ ಅದನ್ನ ಪ್ರತಿಭಟಿಸಬೇಕು ಅನ್ನುವಂತಹ ಮನೋಭಾವ ನಿಮ್ಮ ಹೋರಾಟದ ಬದುಕನ್ನ ಹೇಳ್ಬೋದಾ? ತುಂಬಾ ಕಡು ಬಡತನದಲ್ಲಿ ಬೆಳೆದಂತ ವ್ಯಕ್ತಿ ನಾನು. ಈಗಲೂ ಇದೆ, ಏನ್ ಶ್ರೀಮಂತ ಅಲ್ಲ, ಕಡು ಬಡತನದಲ್ಲಿ ಬಂದಂತ ವ್ಯಕ್ತಿ. 2008ರಲ್ಲಿ ನನ್ನ ತಂದೆಯವರು ಮರಣ ಹೊಂದ್ತಾರೆ. ಆ ನಂತರ ನನ್ನ ಜೀವನಕ್ಕೆ ಸಾಗಿಸೋದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬರ್ತೀನಿ 2008ರಲ್ಲಿ. ಅಂದಿನಿಂದನೂ ಪತ್ರಿಕೆ ಓದುವ ಒಂದು ಹವ್ಯಾಸ ನನಗೆ. ಬೆಂಗಳೂರಿಗೆ ಬಂದ ಮೇಲೆ ಪತ್ರಿಕೆ ಓದೋ ಹವ್ಯಾಸ. ಅಲ್ಲಿ ಕನ್ನಡ ಪರ ಸಂಘಟನೆಗಳ ಒಂದು ವಿಚಾರಗಳು ಪತ್ರಿಕೆಯಲ್ಲಿ ಪ್ರಕಟಣೆ ಆಗ್ತಿದ್ದದನ್ನ ನೋಡ್ತಿದ್ವಿ. ನಾಡು ಜಲ ವಿಚಾರದಲ್ಲಿ ಹೋರಾಟ, ಬೆಲೆ ಏರಿಕೆ ವಿಚಾರ. ಬಟ್ ಅವತ್ತಿನ ಹೋರಾಟ ಇವತ್ತು ಆಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಆಗ ನಾನು ಯಾಕೆ ಹೋರಾಟ ಮಾಡಬಾರ್ದು, ನಾನು ಯಾಕೆ ಖಂಡಿಸಬಾರ್ದು, ನಡೆದಂತ ತಪ್ಪುಗಳನ್ನ ಅಥವಾ ನಡೀತಿರುವಂತ ತಪ್ಪುಗಳನ್ನ ಯಾಕೆ ಖಂಡಿಸಬಾರ್ದು ಅನ್ನೋ ವಿಚಾರದಲ್ಲಿ ಆಗ ತಾನೇ ಜಯ ಕರ್ನಾಟಕ ಸಂಘಟನೆ ಎಂಬ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬಂದಿತ್ತು, ಮುತ್ತಪ್ಪರಯವರ ನೇತೃತ್ವದಲ್ಲಿ. ಆಗ ಒಬ್ಬ ಸ್ನೇಹಿತರು ನನಗೆ ಅವಕಾಶ ಮಾಡಿಕೊಟ್ರು ಹೋರಾಟ ಮಾಡೋದು ಹೇಗೆ ಅಂತೇಳಿ. ಆವತ್ತು ಮಾದಾಯಿ ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯಲ್ಲಿ ನಾನು ಭಾಗಿಯಾಗಿದ್ದೆ. ಅದೊಂದು ದೊಡ್ಡ ಇತಿಹಾಸ. ಅವತ್ತು ಆ ಕಾರ್ಗಳು, ಆ ಜನ ಇದುವರೆಗೂ ಮಾಡೋಕ್ಕೂ ಆಗಿಲ್ಲ, ಮುಂದೆ ಮಾಡೋಕೆ ಆಗೋದು ಇಲ್ಲ ಅಂತ ಒಂದು ಜನಗಳು ಹೋಗಿದ್ದಂಥದ್ದು. ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರು ಲೋಕಾಯುಕ್ತರಾಗಿದ್ರು, ಅವ್ರ ವಿರುದ್ಧ ಹೋರಾಟ ಮಾಡಿದಂಥದ್ದು. ಟೌನ್ ಹಾಲ್ ಅಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಹೋರಾಟ ಮಾಡಿದಂಥದ್ದು. ಕಾವೇರಿ ಗಲಾಟೆ ವಿಚಾರದಲ್ಲೂ ಹೋರಾಟ ಮಾಡಿದಂಥವನು. ಕೇಸ್ಗಳಾಗಿದೆ, ಕಾವೇರಿ ವಿಚಾರದಲ್ಲೂ ಕೇಸ್ ಆಯ್ತು. ಟೋಟಲ್ 21 ಜನದ ಮೇಲೆ ಕೇಸ್ ಆಗಿತ್ತು, ಅದು ವಜಾ ಆಯ್ತು. ಹೀಗೆ ಕನ್ನಡ ಪರ ಸಂಘಟನೆಯಲ್ಲಿ ಹಲವು ಹೋರಾಟಗಳನ್ನ ಮಾಡ್ತಾ ಬಂದ್ವಿ ಸಂಘಟನೆ ಜೊತೆಗೂಡಿ. ತದನಂತರ 2012ರಲ್ಲಿ ನನಗೆ ಒಂದು ಮದುವೆ ಆಯ್ತು, ಮುದ್ದಾದ 2 ಮಕ್ಕಳಿದ್ದಾರೆ. ಸೊ ಹೀಗೆ ಜೀವನ ಹೋರಾಟಕ್ಕೆ ಹೇಗೆ ಬಂದೆ ಅನ್ನೋದಕ್ಕೆ ಒಂದು ಉದಾಹರಣೆ. ರೈಟ್. ಯಾವುದು ನಿಮ್ಮ ಮೊದಲ ಹೋರಾಟ ಅನ್ನುವಂಥದ್ದು? ಆ ಕ್ಷಣಗಳನ್ನ ನೆನಪಿಸ್ಕೊಳ್ಬೋದಾ ಅಂತ? ಕಾವೇರಿ ಗಲಾಟೆ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ಒಂದು ಕಾವೇರಿ ಗಲಾಟೆ. ಆ ಗಲಾಟೆಯಲ್ಲಿ ಸುಖ ಸುಮ್ಮನೆ ಎಲ್ಲರ ಮೇಲೂ FIR ಮಾಡಿದಂಥದ್ದು, ನನ್ನ ಮೇಲೂ ಸಹ ಸುಖ ಸುಮ್ಮನೆ FIR ಮಾಡಿದಂಥದ್ದು. ಯಾರು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರು, ಯಾರು ಪೊಲೀಸರಿಗೆ ಮುಖಪರಿಚಯ ಇತ್ತು ಇವರು ಸಂಘಟನೆಯವರು ಅಂತ ಹೇಳಿ, ಅಂಥವ್ರ ಮೇಲೆಲ್ಲ ಕೇಸ್ ಹಾಕಿದ್ದು ಕಾವೇರಿ ಗಲಾಟೆಯಲ್ಲಿ. ಆದ್ರೆ ಮಾನ್ಯ ಘನ ನ್ಯಾಯಾಲಯ ಕಾವೇರಿ ವಿಚಾರದಲ್ಲಿ ಹೋರಾಟ ಮಾಡಿದಂಥವ್ರು ಒಂದಷ್ಟು ಕೇಸ್ಗಳನ್ನ ಖುಲಾಸೆ ಮಾಡಿತು. ಅಲ್ಲಿ ನ್ಯಾಯವಾದಿಗಳು, ಅಡ್ವೊಕೇಟ್ಗೂ ಸಹ ನಮ್ಮಂಥವ್ರ ಹಲವಾರು ಜೊತೆ ನಿಂತರು. ಅವತ್ತು ಏನು ₹1 ಸಹ ಯಾರಿಂದ ಪಡಿದೇನೆ ನಮ್ಮ ಒಂದು ಕೇಸ್ಗಳನ್ನ ವಜಾ ಮಾಡಿಕೊಟ್ರು, ಅದಕ್ಕೆ ಧನ್ಯವಾದ. ಅದೊಂದು ದೊಡ್ಡ ಮಟ್ಟದ್ದು. ಖಂಡಿತ. ಸಮಾಜ ಅಂದಾಗ ಪ್ರತಿಯೊಬ್ಬರು ಇರ್ತಾರೆ, ಪ್ರತಿಯೊಂದು ಮನಸ್ಥಿತಿಯವರು ಇರ್ತಾರೆ. ಈಗ ಅನ್ಯಾಯ ಆಗ್ತಾ ಇದ್ರು ಸುಮ್ಮನೆ ಸೈಲೆಂಟ್ ಹೋಗೋರು ಇರ್ತಾರೆ, ಇದು ನಮ್ದಲ್ಲಪ್ಪ ಅನ್ನೋ ಸಬ್ಜೆಕ್ಟ್ ಆ ಥರದ ಮನೋಭಾವದವರು ಇರ್ತಾರೆ. ಈಗ ರಾಮಲಿಂಗೇಗೌಡರಿಗೆ ಅದನ್ನು ಪ್ರತಿಭಟಿಸಬೇಕು, ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು, ಈ ಥರದೊಂದು ಕಿಚ್ಚು ಹೊತ್ಕೊಳ್ಳುತ್ತೆ ಅನ್ನೋದಾದರೆ ನಿಮ್ಮ ಜೀವನದ ಯಾವುದಾದ್ರೂ ಒಂದು ಘಟನೆ, ಇಲ್ಲ ನಾನು ನ್ಯಾಯ ಕೊಡಿಸ್ಬೇಕು, ನಮಗೇನೋ ಅನ್ಯಾಯ ಆಗಿದೆ ಅಥವಾ ಇತರಿಗೇನೋ ಅನ್ಯಾಯ ಆಗಿದೆ, ಈ ಥರದ್ದೇನಾದ್ರೂ ಪ್ರೇರಣಾತ್ಮಕ ಸನ್ನಿವೇಶಗಳೇನಾದ್ರೂ ನಡೆದಿತ್ತ ನಿಮ್ಮ ಜೀವನದಲ್ಲಿ? ನನ್ನ ಸ್ವಂತಿಕೆಯಲ್ಲಿ ಪ್ರೇರಣಾತ್ಮಕ ಯಾವುದೋ ಘಟನೆ ನಡೆದಿಲ್ಲ, ಆದರೆ ನನ್ನ ಸುತ್ತಮುತ್ತ ನಡೀತಾ ಇತ್ತು. ನನ್ನ ಸುತ್ತಮುತ್ತ ನಡೀತಿದ್ದಂಥದ್ದನ್ನ ಈಗ ನೀವು ಅವಾಗಲೇ ಹೇಳ್ದಂಗೆ, ಗಾಂಧಿ ಹುಟ್ಟಿದ್ರು ನಮ್ಮನೇಲೆ ಉಡಬೇಕು, ಗೂಡ್ಸೆ ಹುಟ್ಟಿದ್ರು ನಮ್ಮನೇಲೆ ಉಡಬೇಕು, ಒಬ್ಬ ರೌಡಿ ಹುಟ್ಟಿದ್ರು ನಮ್ಮನೇಲಿ ಉಡಬಾರ್ದು, ಒಬ್ಬ ಒಳ್ಳೆ ವ್ಯಕ್ತಿ ಹುಟ್ಟರು ನಮ್ಮನೇಲಿ ಉಡಬಾರ್ದು. ಬಟ್ ನಮ್ಮ ಮಕ್ಳು ಹೇಗಿರ್ಬೇಕು ಅನ್ನೋದಾದ್ರೆ ಓದ ಪುಟ ಬಂದ ಪುಟ ಅನ್ನೋ ತರ ನಮ್ಮ ಮನೇಲಿ ನಮ್ಮ ಮಕ್ಕಳು ಇರಬೇಕು. ಒಬ್ಬ ಹೋರಾಟಗಾರ ಆದ್ರೂ ಸಹ ಅವನು ಪಕ್ಕದ ಮನೆಯೇ ಆಗಿರ್ಬೇಕು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋನು ಸಹ ಪಕ್ಕದ ಮನೆಯನ್ನಾಗಿರ್ಬಾರ್ದು, ನನ್ನ ಮನೇಲಿ ಯಾರು ಇರಬಾರ್ದು ಅನ್ನೋದು ಒಂದು ಮನಸ್ಥಿತಿ ಇವತ್ತಿಗೂ ಇದೆ. ಹಾಗೆ ಹೋರಾಟಗಾರರು ಅಂತ ಬಂದಾಗ ಫ್ಯಾಮಿಲಿಯಲ್ಲಿ ಮರ್ಯಾದೆ ಇರೋದಿಲ್ಲ. ಇವನೊಬ್ಬ ಹೋರಾಟಗಾರ ಸಿಕ್ಕದೆಲ್ಲ ಖಂಡಿಸ್ತಾನೆ, ಅವನ ಮುಂದೆ ಏನೇ ತಪ್ಪು ನಡೆದ್ರು ಖಂಡಿಸ್ತಾನೆ. ಒಂದು ಭ್ರಷ್ಟಾಚಾರದ ವಿಚಾರವಾಗಿ ನಾವೇನಾದ್ರೂ ಒಂದು RTC ತಗೊಳಕ್ ಹೋಗ್ಬೇಕು ಅಂದಾಗ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಲಂಚವನ್ನ ಕೇಳ್ತಾರೆ, ಅದನ್ನ ಬಂದು ಇವನಿಗೆ ಹೇಳಿದ್ರೆ ಎಲ್ಲಿ ಅದನ್ನ ಪ್ರಶ್ನೆ ಮಾಡಿ ನಮ್ಗೆ ಬರದಂಗ್ ಮಾಡ್ತಾನೋ ಅನ್ನೋ ವಿಚಾರದಲ್ಲಿ ಎಷ್ಟೋ ನಮ್ಮ ಫ್ಯಾಮಿಲಿ ಮರ್ಯಾದೆ ಕೊಡದೇ ಇರೋದು ಇದೆ. ನಮ್ಮನ್ನ ಅವ್ರ ಕಾರ್ಯಕ್ರಮ ಕರೀದಿರೋ ಉದಾಹರಣೆಗಳು ಹಲವಾರು ಇದೆ.
ಯಾವ್ದಾದ್ರು ಒಂದಷ್ಟು ಉದಾಹರಣೆಗಳನ್ನ ಹೇಳಿ. ಉದಾಹರಣೆಗಳು ಅಂದ್ರೆ ಮೇಡಮ್, ಈಗ ನಮ್ಮ ಬೊಮ್ಮನಹಳ್ಳಿ BBMP ವ್ಯಾಪ್ತಿನಲ್ಲಿ ಬೊಮ್ಮನಹಳ್ಳಿಯಲ್ಲಿ ಒಂದು ನಕ್ಷೆ ಮಂಜೂರಾತಿಯಲ್ಲಿ ಇದ್ದಂತಹ ಇಂಜಿನಿಯರ್ ಶ್ವೇತಾ ಅವರು ನಕ್ಷೆ ಮಂಜೂರಾತಿಗೆ 25,000 ಲಂಚ ಪಡಿತಾ ಇದ್ರು. ಅದನ್ನ ಸಾಕ್ಷಿ ಸಮೇತ ನಾನು ನಿಮ್ಮ ಜಿ ನ್ಯೂಸ್ ಅಲ್ಲೂ ವರದಿಯಾಗಿದೆ, ವಿವಿಧ ಮಾಧ್ಯಮಗಳಲ್ಲಿ ನಾವು ಅದನ್ನ ಸಾಕ್ಷಿ ಸಮೇತ ಮುಂದೆ ಇಟ್ಟಿದ್ದೀನಿ. ಅವ್ರಿಗೆ ಈಗ ನಗೈ ಪಟ್ಲ ಏನಂದ್ರೆ ಅವ್ರಿಗೆ AWE ಆಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ಕಡೆ ಮತ್ತೆ ನಾವು ಹೋರಾಟ ಮಾಡ್ತಿದ್ದೀನಿ, ಅದಕ್ಕೂ ಅದನ್ನ ರದ್ದು ಮಾಡಬೇಕು ಮತ್ತೆ ಅವ್ರನ್ನ ವಜಾ ಮಾಡಬೇಕು ಅಂತ. ಜೊತೆಗೆ ಅದೇ BBMPಯ ದಾಸರಳ್ಳಿ ಝೋನ್ ಅಲ್ಲಿ 6 ಜನ ಸಿಬ್ಬಂದಿಗಳು ಗುತ್ತಿಗೆದಾರರಿಂದ ಲಂಚ ಪಡೆದಂತ ವಿಡಿಯೋನು ಸಹ ಸಾಕ್ಷಿ ಸಮೇತ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಅದು ಸಹ ತಮ್ಮ ಜೀವವಾಹಿನಿಯಲ್ಲೂ ಸಹ ಅದು ಪ್ರಕಟಣವಾಗಿದೆ ಮತ್ತು ವಿವಿಧ ಖಾಸಗಿ ಸುದ್ದಿವಾಹಿನಿಯಲ್ಲೂ ಪ್ರಸಾರ ಆಗಿರುವಂತದ್ದು. ಅವರು ಸ್ಟೇ ತಂದಿದ್ದಾರೆ. ಆ ಸ್ಟೇ ತಂದಿರೋದು ಕೂಡ ಸ್ಟೇ ವೆಕೇಶನ್ಗೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಅವರು BBMPಲಿ ಇರಬಾರದು, ಅವ್ರನ್ನ ಕಡ್ಡಾಯವಾಗಿ ನಿವೃತ್ತಿ ಮಾಡಿ ಜೈಲಿಗೆ ಹಾಕ್ಬೇಕು ಅನ್ನೋದು ಅದೊಂದು ವಿಚಾರ ಇದೆ. ಮತ್ತೆ ನನ್ನ ಸ್ವಗ್ರಾಮದಲ್ಲೇ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಹಲವು ವರ್ಷಗಳಿಂದ ಮನೆ ಕಟ್ಟಿದ್ರು, ಅಂಗಡಿಗೆ ಮುಂಗಟ್ಟುಗಳನ್ನ ಕಟ್ಟಿದ್ರು. ಆ ವಿಚಾರದಲ್ಲಿ ನಾನು ಧ್ವನಿ ಎತ್ತದೆ. ಆಗ ನಾನು ಊರಿಗೆ ಬರೋದನ್ನೇ ಕಾದು 15 ಜನರ ಗುಂಪು ತಡರಾತ್ರಿ 7 ಗಂಟೆಗೆ, ಸಂಜೆ 7 ಗಂಟೆಗೆ ನನ್ನ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆವತ್ತು ನನ್ನ ಫ್ಯಾಮಿಲಿ ಆಕ್ಚುಲಿ ಅದು ಹೋಗ್ಬೇಕಿತ್ತು. ಅಂದರೆ ನನಗಾದಂಥ ಹಲ್ಲೆನ ನನ್ನ ಹೆಂಡತಿ ತಡ್ಕೊಳಕ್ಕಾಗದೆ ಅವರು ಆತ್ಮಹತ್ಯೆಗೂ ಮುಂದಾಗಿದ್ರು ವಿತ್ ಮಕ್ಕಳು ಸಮೇತ. ದೇವರು ನಮ್ಮ ಪರವಾಗಿದ್ದ, ಹೋರಾಟ ಕೈ ಹಿಡಿತು. ಅಥವಾ ಹೋರಾಟದಲ್ಲಿ ಒಂದಷ್ಟು ಜನ ನಾವ್ಯಾರಿಗೆ ನ್ಯಾಯ ಕೊಡಿಸಿದ್ವು, ಅವರ ಒಂದು ಆಶೀರ್ವಾದದಿಂದ ನನ್ನ ಫ್ಯಾಮಿಲಿ ಬದುಕ್ತು. ಅದಾದ್ಮೇಲೆ 2 ತಿಂಗಳು ಯಾವ ಹೋರಾಟನೂ ಬೇಡ ಅಂತ ಮನೇಲಿ ಇದ್ದದ್ದು ಉಂಟು. ಆದರೆ ಮತ್ತೆ ಎಲ್ಲೋ ಮನಸ್ಸು ಹೋರಾಟದ ಹಾದಿಯನ್ನ ಬಿಡಬಾರ್ದು ಅಂತ ಹೇಳಿದಾಗ ಮತ್ತೆ ಕಂಟಿನ್ಯೂ ಆಗಿದೆ. ಈಗ ಕುಟುಂಬದವ್ರು ಏನಂತಾರೆ, ಮಾಡಿ ಮುನ್ನುಗ್ಗಿ ಅಂತಾರ, ಬೇಡ ಇದೆಲ್ಲ ಯಾಕೆ ಬೇಕು ಅಂತಾರೆ? ಇಲ್ಲ ಮೇಡಮ್, ಅದು ಅವಾಗಲೇ ಹೇಳ್ದಂಗೆ ಹೋರಾಟಗಾರರಿಗೆ ನೋವು ಕೊಡೋದೇ ಫ್ಯಾಮಿಲಿ. ಯಾರು ಅಂದ್ರೆ ಕುಟುಂಬ ಸದಸ್ಯರು. ಇವನು ಹೋರಾಟ ಮಾಡ್ತಾನೆ, ಹೋರಾಟಗಾರ ಏನ್ ಕಂಡ್ರು ಖಂಡಿಸ್ತಾನೆ, ನಾವೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ತುಂಬಾ ಜನ ಅವಾಗಲೇ ಹೇಳ್ದಂಗೆ ಪ್ರೋಗ್ರಾಮ್ಗೂ ಕರೆಯಲ್ಲ, ಮದುವೆ ಮುಂಜಿ ಕರೆಯಲ್ಲ. ಹೋರಾಟಗಾರನ್ನೇ ಒಬ್ಬ ಕಳ್ಳನ ರೀತಿಯಲ್ಲಿ ನೋಡುವಂಥದ್ದು, ಒಬ್ಬ ಭ್ರಷ್ಟಾಚಾರಿನ ಕರೆದು ಸನ್ಮಾನ ಮಾಡಿ ಬೊಕ್ಕೆ ಕೊಟ್ಟು ಕಳಿಸುವಂತ ಕಾಲ ಇದು. ಆದ್ರೆ ಒಬ್ಬ ಹೋರಾಟಗಾರ ಬಂದ್ರೆ ಅಸಲು ಹಲವು ಸ್ಟೇಜ್ಗಳಿಗೆ ಹೋಗಿದ್ದೀವಿ. ಅಣ್ಣಮ್ಮ ಫಂಕ್ಷನ್, ಗಣೇಶ ಫಂಕ್ಷನ್ಗೆ ಹೋಗಿದ್ದೀವಿ. ರಾಜಕೀಯ ಮುಖಂಡರುಗಳೇನಾದ್ರು ಪ್ರೋಗ್ರಾಮ್ ಬಂದ್ರೆ ಫಸ್ಟ್ ಅವ್ರನ್ನ ಕಳಿಸಾದ್ಮೇಲೆ ನಾವು ಲಾಸ್ಟ್ಗೆ ಹೇಳ್ತಾರೆ, ಅದು ಕರೆಯೋದಿಲ್ಲ ಸ್ಟೇಜ್ ಮೇಲೆ. ಅವಾಗ್ಲೂ ಹೇಳ್ತಾರೆ ಮರ್ತ್ಬಿಟ್ಟು ಸಾರಿ, ಕ್ಷಮೆ ಇರ್ಲಿ ಅಂತ ಹೇಳುವಂತ ಉದಾಹರಣೆಗಳು ನಮ್ಮಲ್ಲಿ ತುಂಬಾ ಇದೆ. ರೈಟ್. ನಿಮ್ಮ ಹೋರಾಟ ಅನ್ನುವಂಥದ್ದು ಈಗ ಬೆಂಗಳೂರು ಮತ್ತೆ ಅಥವಾ ನಿಮ್ಮೂರು ಇಷ್ಟಕ್ಕೆ ಸೀಮಿತವಾಗಿದೆಯಾ? ಬೇರೆ ಬೇರೆ ಜಿಲ್ಲೆಗಳನ್ನ ತಲುಪಿದ್ದೀರಾ? ಅಲ್ಲಿ ನ್ಯಾಯ ಕೊಡಿಸಿದ ಒಂದಷ್ಟು ಉದಾಹರಣೆಗಳನ್ನ ತಿಳಿಸ್ಕೊಡ್ಬೋದಾ? ತುಂಬಾ ಜಿಲ್ಲೆಯಲ್ಲಿ ಮಾಡ್ತಿದ್ದೀನಿ. ಹಾಗೆ ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರು ಏನು ವಿವಿಧ ಜಿಲ್ಲೆಗಳಲ್ಲಿದ್ದಾರೆ, ಅವರು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಅವರು ಸ್ಥಳೀಯವಾಗಿ ಹೋರಾಟ ಮಾಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರದಲ್ಲಿ ನನ್ನ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಕಾರವಾರ ಜಿಲ್ಲೆಯಲ್ಲಿ ದಾಂಡೇಲಿ ಅನ್ನೋ ಒಂದು ನಗರಸಭೆಯಲ್ಲಿ 2018-19ರಲ್ಲಿ ಜತ್ತಣ್ಣ ಒಬ್ಬ ಕಮಿಷನರ್ ಇದರಲ್ಲಿ ಅವರು ಅನಧಿಕೃತವಾಗಿ 21 ಅಂದ್ರೆ ನಗರಸಭೆಗೆ ಸೇರ್ಬೇಕಾಗಿರುವಂತಹ ಜಾಗನ 21 ಜನರಿಗೆ ಅಕ್ರಮವಾಗಿ ನೋಂದಣಿ ಮಾಡಿಸ್ಕೊಟ್ಟಿದ್ದಾರೆ ಸಬ್ ರಿಜಿಸ್ಟ್ರು ಮುಖಾಂತರ. ಆದ್ರೆ ನೋಂದಣಿಗೂ ಸಹ ಕಮಿಷನರ್ ಹೋಗಿಲ್ಲ. ಒಂದು ಪತ್ರವನ್ನ ಬರೆದು ಇವರಿಗೆ ನಾವು ಅಲರ್ಟ್ ಮಾಡಿಕೊಟ್ಟಿದ್ದೀವಿ, ನೀವು ಇವ್ರಿಗೆ ನೋಂದಣಿ ಮಾಡಿಕೊಡಿ ಅಂತೇಳಿ ನೋಂದಣಿ ಮಾಡಿದ್ದಾರೆ. ಆ ನೋಂದಣಿ ಸಮಯದಲ್ಲಿ ಕನಿಷ್ಠ ಯಾವುದೇ ಒಂದು ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ವೋಟರ್ ಐಡಿ ಆಗಲಿ ಸಹ ತಗೊಂಡಿಲ್ಲ. ಆ ಫಲಾನುಭವಿ 21 ಜನ ಫಲಾನುಭವಿಗಳೇನಿದ್ರೆ ಅಷ್ಟು ಜನ ಏನೋ ಹಣ ಬಲ್ಲವರೇ ಆಗಿದ್ದಾರೆ. ಸೊ ಅವ್ರನ್ನ ಕಡು ಬಡವರು ಅಂತ ಹೇಳಿ ಅವ್ರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಆ ವಿಚಾರದಲ್ಲೂ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ನಗರಸಭೆಗೆ DC-ಗೆ ಇದು ಒಂದು ಲೀಗಲ್ ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ. ಅತಿ ಶೀಘ್ರದಲ್ಲೇ ಕಾನೂನಿನ ಮೊರೆ ನ್ಯಾಯಾಲಯದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹೋರಾಟ ಅನ್ನೋದು ನಿಮ್ಮ ಇಚ್ಛೆ, ನಿಮ್ಮ ಮನಸ್ಸಿಗೆ ಅದು ಬಂದಿದೆ ಹೋರಾಟ ಮಾಡಬೇಕು ಅಂತ ಹೇಳಿ, ನಿಮ್ಮದೇ ಪ್ರಯತ್ನ. ಆದ್ರೆ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಖಂಡಿತ. ಎಲ್ಲೋ ಏನೋ ಒಂದು ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಅನ್ಯಾಯ ಅಲ್ಲ ಆಗ್ತಿದೆ ಅಂತ ದೂರ ಕೊಟ್ಟವರಿಂದ ಹಿಡಿದು ನಿಮ್ಮ ಹತ್ರ ಬಂದವರಿಂದ ಹಿಡಿದು ಇಲ್ಲ ಅನ್ಯಾಯ ಆಗ್ತಿದೆ ಸರ್, ನೀವು ಪ್ರತಿಭಟಿಸಿ, ಅಟ್ಲೀಸ್ಟ್ ನಾನು ಮುಂದಕ್ಕೆ ಬರೋಕ್ಕಾಗದೇ ಇರ್ಬೋದು, ಹಿಂದೆಯಿಂದ ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋರು ಇರ್ತಾರೆ. ಆ ಸಹಕಾರದ ಬಗ್ಗೆ ಏನು ಹೇಳ್ತೀರಿ ಅಂತ? ನಿಜಕ್ಕೂ ಅದರಲ್ಲಿ ನಾನು ಖುಷಿ ಪಡಬೇಕು ಮತ್ತೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಸರ್ಕಾರಿ ನೌಕರರಲ್ಲೂ ಸಹ ಒಳ್ಳೆಯವರಿದ್ದಾರೆ. ನಾವೆಲ್ಲರೂ ಭ್ರಷ್ಟರು, ಕಳ್ಳರು, ದರೋಡೆಕೋರರು ಅಂತ ಅಂತೀವಲ್ಲ, ತಪ್ಪಿದೆ. ಆದ್ರೆ ಆ ಕಚೇರಿಯಲ್ಲಿ ಅವರು ಪ್ರತಿಭಟಿಸೋದಕ್ಕಾಗಲ್ಲ, ಅಥವಾ ಆ ಇಲಾಖೆಯಲ್ಲಿ ಅವ್ರನ್ನ ಖಂಡಿಸೋದಕ್ಕಾಗೋದಿಲ್ಲ. ನೋಡ್ತಿರ್ತಾರೆ, ಪ್ರಶ್ನೆ ಮಾಡೋಕ್ಕಾಗಲ್ಲ. ಪ್ರಶ್ನೆ ಮಾಡಿದ್ರೆ ಎಲ್ಲಿ ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೋ ಅನ್ನೋ ವಿಚಾರದಲ್ಲ. ಹಾಗಾಗಿ ಒಂದಷ್ಟು ಜನ ಆ ಹೆಸರು ಹೇಳೋದಕ್ಕೆ ಆಗೋದಿಲ್ಲ. ಒಂದಷ್ಟು ಜನ ಇವತ್ತಿಗೂ ನನಗೆ ನಮ್ಮ ಇಲಾಖೆಯಲ್ಲಿ ಈ ರೀತಿ ಹಗರಣಗಳಾಗಿದೆ, ಈ ರೀತಿ ಒಂದು ಫೇಕ್ ಸರ್ಟಿಫಿಕೇಟ್ ನ ಕೊಟ್ಟು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ, ಮತ್ತೆ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ, ಟೆಂಡರ್ನಲ್ಲಿ ಯಾವ ರೀತಿ ಮೋಸ ಮಾಡಿದ್ದಾರೆ, ಹಣದಾನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಬಟ್ ಡಾಕ್ಯುಮೆಂಟ್ ಯಾರು ಕೊಡಲ್ಲ. ಡಾಕ್ಯುಮೆಂಟ್ ಕೊಟ್ಟರೆ ನಾವು ತಗಲಾಕೋತೀವಿ ಅನ್ನೋ ವಿಚಾರದಲ್ಲಿ ಒಂದಷ್ಟು ಪಕ್ಕಾ ಇನ್ಫಾರ್ಮೇಶನ್ ಕೊಟ್ಟಿರೋ ಉದಾಹರಣೆಗಳಿದೆ. ಆ ಉದಾಹರಣೆಯಲ್ಲಿ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಹೋರಾಟ ಅಂದಾಗ ರಿಸ್ಕ್ ಜಾಸ್ತಿ, ಕೇಸ್ಗಳು ಬೀಳ್ಬೋದು,
ಇಲ್ಲಿ ನೀವು ಒಬ್ಬರೇ ಹೋಗ್ತಿರೋದನ್ನು ಗಮನಿಸಿ ಅಟ್ಯಾಕು ಮಾಡ್ಬೋದು, ಟೀಕೆ ಟಿಪ್ಪಣಿಗಳು ಬರ್ಬೋದು, ನಿಮ್ಮ ಮನೆಯವರನ್ನು ನಿರ್ಲಕ್ಷ್ಯ ಮಾಡ್ಬೋದು, ಇಂತೆಲ್ಲ ಆಯಾಮಗಳಿದ್ದಾವೆ. ಸೊ ನೀವು ಯಾವ್ಯಾವ ರೀತಿಯ ರಿಸ್ಕ್ಗಳನ್ನು ಎದುರಿಸಿದ್ದೀರಿ ಈ ಹೋರಾಟದ ಜೀವನದಲ್ಲಿ ಅಂತ? ಮೊಟ್ಟ ಮೊದಲ ಬಾರಿಗೆ ಒಬ್ಬ ಬೆಸ್ಕಾಂ ಎಡಬಲ್ಲಿ ಬೇರೆಯವರ ಸೊತ್ತಿಗೆ ಒಂದು ವಿದ್ಯುತ್ ಸಂಪರ್ಕನ ಕೊಟ್ಟಿದ್ರು. ಆ ವಿಚಾರದಲ್ಲಿ ಖಂಡಿಸ್ದೆ. ಒಬ್ಬ ಮಾಜಿ MLC ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ 1 ಲಕ್ಷ ಚಿಲ್ಲರೆ, ಅದ್ರ ವಿಚಾರದಲ್ಲಿ ಧ್ವನಿ ಎತ್ತದಕ್ಕೆ ನನ್ನ ಮೇಲೆ FIR ಮಾಡಿದ್ರು. ಒಬ್ಬ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡದೆ, ಅವ್ಯಾಚ ಶಬ್ದದಿಂದ ಬೈದೆ ಅಂತೇಳಿ ನನ್ನ ಮೇಲೆ 2018ರಲ್ಲಿ ಮೊದಲು ಕೇಸ್ ನನ್ನ ಮೇಲೆ ಬೀಳುತ್ತೆ. 7 ದಿನಗಳ ಕಾಲ ಜೈಸಲ್ಲಿ ಇರ್ತೀನಿ. ಈ ಮಾಧ್ಯಮದ ಮುಖಾಂತರ ನನ್ನ ಹೆಂಡತಿ ಗೊತ್ತಾಗುತ್ತೆ ನಾನು ಜೈಲಲ್ಲಿ ಇದ್ದೆ ಅಂತ. ಅಲ್ಲಿವರೆಗೂ ನಾನು ಜೈಲಲ್ಲಿ ಇದ್ದೆ ಅಂತ ಇಷ್ಟು ವರ್ಷನೂ ನನ್ನ ಪತ್ನಿಗೆ ಗೊತ್ತಿಲ್ಲ. 7 ದಿನಗಳ ಕಾಲ ನಾನು ಜೈಸಲ್ಲಿದ್ದೆ. ಅವಾಗ ಮೊದಲನೇ FIR ಆಯ್ತು. 6 ವರ್ಷಗಳ ನಂತರ ಅದು ವಜಾ ಆಯ್ತು. ಇದು ಸುಳ್ಳು ಕೇಸ್ ಅಂತೇಳಿ ವಜಾ ಆಯ್ತು. ನಾವು ಮತ್ತೆ ವಾಪಸ್ಸು ಡಿಫಾರ್ಮೇಶನ್ ಕೇಸ್ ಹಾಕ್ಬೇಕು ಅಂತೇಳಿ ಒಂದಷ್ಟು ಜನ ಸಜೆಷನ್ ಕೊಟ್ರು. ನಾನು ಪರವಾಗಿಲ್ಲ, ಆತ ಮಾಡಿರೋದು ಆತನೇ ತಿಂತಾನೆ ಉಂಟು ಅದಂದ್ರೆ ಗಾದೆನ ನಂಬ್ಕೊಂಡು ನಾನು ಸುಮ್ಮನೆ ಆದೆ. ಅದಾದ ನಂತರ ನಾನು ಅವಾಗಲೇ ಹೇಳ್ದಂಗೆ ಈ ಸರ್ಕಾರಿ ಜಾಗ ಒತ್ತುವರಿ ವಿಚಾರದಲ್ಲಿ ನಾನು ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ರಾತ್ರಿ 7 ಗಂಟೆ ಸಮಯದಲ್ಲಿ 15 ಜನರ ಗುಂಪು ನನ್ನ ಮೇಲೆ ಹಲ್ಲೆ ಮಾಡಿರುವಂಥದ್ದು. ನೀವು ಹೇಳಿದಂಗೆ ನನ್ನ ಹೋರಾಟದ ಕೆರಿಯರಲ್ಲ, ನನ್ನನ್ನು ಸೇರಿ ವಿವಿಧ ಹೋರಾಟಗಾರರನ್ನು ನೋಡಿದ್ರು ನಮಗೆ ಅರ್ಜಿ ಹಾಕಿ ಬಂದ ತಕ್ಷಣ ವಿತಿನ್ 10 to 15 ಮಿನಿಟ್ಸ್ ಅಲ್ಲಿ ನನ್ನ ದೂರು ಅರ್ಜಿ ನಾನು ಯಾರ ಮೇಲೆ ಆರೋಪ ಮಾಡಿರ್ತೀನಿ ಅವರ ಮೊಬೈಲಲ್ಲಿ ಇರ್ತದೆ. ಇದು ನಾವು ಹಲವಾರು ಉದಾಹರಣೆ ನೋಡಿದ್ದೀನಿ. ವಿತಿನ್ 20-50 ಮಿನಿಟ್ಸ್ ಅಲ್ಲಿ ನನಗೆ ವಾಪಸ್ ಫೋನ್ ಬಂದಿರೋದಿದೆ. ನೀವು ಕೊಟ್ಟಂತ ದೂರು ಅರ್ಜಿ ಬಗ್ಗೆ ನನಗೆ ಗೊತ್ತಾಗಿದೆ, ಈ ಕೂಡಲೇ ವಾಪಸ್ ತಗೋಬೇಕು ಅನ್ನೋ ಧಮಕಿಗಳು ಬಂದಿರೋದಿದೆ. ಅಟ್ಯಾಕ್ ಮಾಡೋದಕ್ಕೆ ಅಂದ್ರೆ ಸಣ್ಣ ಪುಟ್ಟ ಟ್ರೈ ಮಾಡಿದ್ದಾರೆ. ಸೊ ನನ್ನದೇ ಆದಂತ ಒಂದು ತಂಡ ನನ್ನನ್ನು ಕಾಪಾಡ್ತಿದೆ. ಹಾಗಾಗಿ ಎಲ್ಲೋ ಒಂದು ಆತರ ಅಪಘಾತ ಆಗೋ ತರ ಅಥವಾ ಅವಘಡ ಸಂಭವಿಸೋದಕ್ಕೆ ಸಾಧ್ಯ ಆಗಿಲ್ಲ. ರೈಟ್. 6 ವರ್ಷಗಳ ವಿಷಯವನ್ನ ಹೇಳಿದ್ರಿ, ಎಷ್ಟು ಸಮಸ್ಯೆಯಲ್ಲಿದೆ ಅಂತಂದ್ರೆ ತಪ್ಪಿಲ್ದಿದ್ರು ಆ ತಪ್ಪನ್ನು ಹೊತ್ಕೊಂಡು ತಿರುಗುವ ಸಂದರ್ಭಗಳು ಹೇಗಿತ್ತು ಅಂತ. ಅಲ್ಲ, ಪ್ರತಿ ತಿಂಗಳು ನ್ಯಾಯಾಲಯಕ್ಕೆ ಹೋಗ್ಬೇಕು, ಕೈ ಕಟ್ಕ ನಿಂತ್ಕೊಬೇಕು, ಮನೆಗೆ ಹೋಗ್ಬೇಕು. ನಂದು ಏನೇ ಪ್ರೋಗ್ರಾಮ್ ಇರಲಿ, ನನ್ನ ಹುಟ್ಟುಹಬ್ಬ ಇದೆಯಾ ಕೋರ್ಟ್ಗೆ ಹೋಗ್ಲೇಬೇಕು, ನಮ್ಮೂರಲ್ಲಿ ಹಬ್ಬ ಇದೆಯಾ ಕೋರ್ಟ್ಗೆ ಹೋಗ್ಲೇಬೇಕು. ಯಾವುದೋ ಒಂದು ಈಗ ಲೋಕಾಯುಕ್ತದಲ್ಲಿ ಒಂದು ತನಿಖೆ ಕರೆದಿರ್ತಾರೆ, ರಿಪ್ಲೈ ಕೇಳಿರ್ತಾರೆ, ಅದಲ್ಲ ನಾನು ಫಸ್ಟ್ ಇಲ್ಲಿ ಹೋಗ್ಬೇಕು ಕೋರ್ಟ್ಗೆ. ಸತತವಾಗಿ 6 ವರ್ಷಗಳ ಕಾಲ ನ್ಯಾಯಾಲಯ ಕಲ್ದಿರುವಂಥದ್ದು. ಹೋಗೋದು ಕೈ ಕಟ್ಟಿಲ್ಲ. ಅದೊಂಥರ ನನ್ನ ಹೆಂಡತಿ ಕೇಳೋ ಏನು ಇಷ್ಟು ಬೇಗ ಎದ್ದೋಡೋಗ್ತಿದ್ಯಾ ಅಂತಂದ್ರೆ ಗೊತ್ತಲ್ಲ, ಕೋರ್ಟ್ಗೆ ಏನಕ್ಕೆ ಹೋಗ್ತೀಯ, ಕೋರ್ಟ್ಗೆ ಏನೋ ಒಂದು ಕೇಸ್ ಇದೆ ಹೋಗಿ ಬರ್ತೀನಿ ಅನ್ನೋದು. ಮತ್ತೆ ಆದ್ಮೇಲೆ ಕಾವೇರಿ ಕೇಸ್ ಬೇರೆ, ಅದೊಂದು 4 ವರ್ಷ ನಮಗೆ ಒದ್ದಾಟ ಆಯ್ತು. ಟೋಟಲ್ 2 ಕೇಸ್ ಅಷ್ಟೇ. ಈಗ ಕಾರಣಂಗೆ ಎಲ್ಲೆಲ್ಲಾಗಿದೆಯೋ ಗೊತ್ತಿಲ್ಲ, ಸದ್ಯಕ್ಕೆ 2 ಕೇಸ್ ಮಾತ್ರ ಅನುಭವಿಸಿದ್ದೀನಿ. ರೈಟ್, ಗೊತ್ತಾಯ್ತು. ಪ್ರವಾಹದ ವಿರುದ್ಧ ಈಜ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ವಾ? ಅದು ಖಂಡಿತ ಮೇಡಮ್. ಪ್ರತಿದಿನ ಬೆಳಗ್ಗೆ ಇದ್ರೆ ಯಾರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಯಾವ್ದಾದ್ರು ಫೋನ್ ಬಂದ್ರೆ ಯಾರು ರೌಡಿ ಮಾಡ್ತಾನೆ ಅಂತ ಗೊತ್ತಿಲ್ಲ, ಯಾವ ರಾಜಕಾರಣಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾವ ಪೊಲೀಸರು ಫೋನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬರೋ ಫೋನ್ ತೆಗಿತಿದೀವಿ, ಮಾತಾಡ್ತಿದೀವಿ, ಹಲವಾರು ವಾಟ್ಸಪ್ ಕಾಲ್ಗಳನ್ನ ಮಾಡಿ ಧಮಕಿ ಹಾಕ್ತಾರೆ. ಯಾರೋ ಮಾಡಿದಾರಲ್ಲ ಅಂತ ಸಡನ್ ನಾವು ಸಡನ್ ನಾವು ತೆಗೆದು ಬಿಡ್ತೀವಿ. ಬೈದಿರೋದು ಉಂಟು, ಬೈಸ್ಕೊಂಡಿರೋದು ಉಂಟು. ಹೋಗ್ತಾ ಇದೆ. ನೀವ್ ಹೇಳ್ದಾಗೆ ಪ್ರವಾಹ ಅನ್ನೋದಿನ್ನ ಸುನಾಮಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಹೋರಾಟಗಾರ ಹುಟ್ಟಿದ್ರೆ ಪಕ್ಕದ ಮನೇಲೆ ಹುಡಬೇಕು. ನಮ್ಮ ಮನೇಲಿ ಸಭ್ಯಸ್ಥರು ಏನೂ ಪ್ರಶ್ನೆ ಮಾಡದಿರುವಂಥವ್ರು, ಕಂಡ್ರು ಕಾಣದಂಗೆ ಹೋಗುವಂಥ ವ್ಯಕ್ತಿಗಳೇ ನನ್ನ ಮನೇಲಿ ಒಳ್ಳೆ ಮಕ್ಕಳು ಹುಟ್ಟಬೇಕು ಅನ್ನೋದು. ಆದರೆ ನಮ್ಮಂತಿಯವರು ತುಂಬ ಜನ ಇದ್ದಾರೆ, ಹೋರಾಟಕ್ಕೆ ಬರಬೇಕು, ಹೋರಾಟವನ್ನು ಖಂಡಿಸ್ಬೇಕು ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಜ್ಞಾನದ ಕೊರತೆ ಇದೆ. ಹಾಗಾಗಿ ಕಳೆದ 2 ವರ್ಷಗಳಿಂದ ಸತತವಾಗಿ ನಾನು ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀನಿ ಉಚಿತವಾಗಿ. ಮತ್ತೆ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬಿ ಅವ್ರ ಜೊತೆ ನಿಂತಿದ್ದೀನಿ. ಯಾವುದಾದ್ರು ಜಿಲ್ಲೆಯಲ್ಲಿ ಅವ್ರ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ನಾನು ಸ್ಪಂದಿಸಿದ್ದೀನಿ, ಅವ್ರಿಗೆ ಈಗಲೂ ಸ್ಪಂದಿಸ್ತಿದ್ದೀನಿ ಕೂಡ. ನಾನು ಹೇಳೋದು, ಎಲ್ಲಾ ಹೋರಾಟಗಾರರು ಒಗ್ಗಟ್ಟಾಗಿದ್ರೆ ಯಾವ ಭ್ರಷ್ಟ ಶಕ್ತಿನೂ ನಮ್ಮ ಮುಂದೆ ಬರೋದಕ್ಕೆ ಎದುರುತ್ತೆ. ಆದ್ರೆ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದ್ರೆ, ಅವನಿಂದ ನಾನೇ ಯಾಕೆ ಹೋಗ್ಬೇಕು, ಆ ಹೋರಾಟಗಾರನಿಂದ ನಾನೇ ಯಾಕೆ ಹೋಗ್ಬೇಕು ಅನ್ನೋ ಈ ಒಂದು ಕೆಟ್ಟ ಚಾಳಿ ನಮ್ಮ ಹೋರಾಟಗಾರಲ್ಲಿ ಇರೋದ್ರಿಂದ ನಮ್ಮ ಮೇಲೆ ಈ ಪ್ರವಾಹ ಇಸ್ತಾ ಇದೀವಿ. ಮತ್ತು ಆ ಆರೋಪಗಳು, ಹಲ್ಲೆಗಳು, ಧಮಕಿಗಳು ಎದುರಿಸುತ್ತಾರಂಥದ್ದು ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅದಾಗಲ್ಲ. ನಾವು ಆಲ್ರೆಡಿ ಪಣ ತೊಟ್ಟಿದ್ದೀವಿ. ಎಲ್ಲಾ ಹೋರಾಟಗಾರನ ಒಗ್ಗೂಡಿಸ್ಲೇಬೇಕು. ಒಗ್ಗೂಡಿಸಿ ಈ ಒಂದು ಪ್ರವಾಹನ ನಿಲ್ಲಿಸ್ಬೇಕು ಅಂತ 100% ನಾನು ಮರ ಅಂತೂ ಕಡಿಯಕ್ಕಾಗೋದಿಲ್ಲ, ರೆಕ್ಕೆಗಳಂತೂ ತೆಗಿತೀವಿ. ಖಂಡಿತವಾಗ್ಲು. ಈಗ ಮಾಹಿತಿ ಹಕ್ಕು ಕಾಯ್ದೆಯ ಕುರಿತಂತೆ ಜಾಗೃತಿ ಮೂಡಿಸುವಂತ ಪ್ರಯತ್ನ ಹೆಂಗ ಸಾಗಿದೆ ಅಂತ, ಹೆಂಗ ಆರಂಭ ಮಾಡಿದ್ರಿ, ಯಾವ್ಯಾವ ಹಂತದಲ್ಲಿ ತಿಳಿಸುವಂತ ಪ್ರಯತ್ನ ಆಗುತ್ತೆ? ಮೊದಲಿಗೆ ಅಧಿಕಾರಿಗಳಿಂದ ಪ್ರೆಸರ್ ಬಂತು ನನಗೆ. ನಾ ಯಾವಾಗ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದೆ 2023 ಸೆಪ್ಟೆಂಬರ್ ಅಲ್ಲಿ, ಉಚಿತ ಮಾಹಿತಿ ಹಕ್ಕು ಕಾಯ್ದೆ ಶಿಬಿರ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಂತೇಳಿ. ಅವತ್ತು ಮಾಹಿತಿ ಆಯುಕ್ತರಾದಂತಹ ದಾಕಪ್ಪ ಅವ್ರನ್ನು ಸಹ ಅಲ್ಲಿ ಕರೆದಿದ್ವಿ. ಬೆರಳೆಣಿಕೆಷ್ಟು ಜನ ಬಂದ್ರು. ಅಷ್ಟಕ್ಕೆ ನಮಗೆ ವಿವಿಧ ಅಧಿಕಾರಿಗಳಿಂದ ಫೋನ್ ಬಂತು, ಈಗಿರೋ RTI ಕಾರ್ಯಕರ್ತರ ಅವಳಿ ತಡ್ಕೊಳಕ್ಕಾಗ್ತಿಲ್ಲ, ನೀವು ನೋಡಿದ್ರೆ ಮತ್ತಷ್ಟು ನೀವು ಇದನ್ನ ಕೊಡ್ತಿದ್ದೀರಿ ಅಂತ. ಅದಕ್ಕೆ ನಾವು ಒಂದೇ ಮಾತು ಹೇಳೋಂಥದ್ದು, ನಾವು ಜ್ಞಾನವನ್ನು ತುಂಬ್ತಿದ್ದೀವಿ ಹೊರತು ಯಾವ ಕಚೇರಿಗೆ ಎಷ್ಟು ಅರ್ಜಿ ಹಾಕ್ಬೋದು,
ಏನೇನ್ ಕೇಳಬಹುದು ಅಂತ ಎಲ್ಲೂ ಹೇಳ್ಕೊಡ್ತಿಲ್ಲ. ನೀವು ಯಾಕೆ ಅರ್ಜಿಯನ್ನು ಹಾಕ್ಬೇಕು, ಯಾವ ವಿಚಾರದಲ್ಲಿ ಅರ್ಜಿ ಹಾಕ್ಬೇಕು, ಮತ್ತೆ ಎಷ್ಟು ದಿವಸದವರೆಗೂ ಒಂದು ಅಪ್ಲಿಕೇಶನ್ ವ್ಯಾಲಿಡ್ ಇರ್ತದೆ, ಅದಾದ್ಮೇಲೆ ಫಸ್ಟ್ ಅಪೀಲ್ ಯಾವಾಗ ಹೋಗ್ಬೇಕು, ದ್ವಿತೀಯ ಮೇಲ್ಮನವಿ ಯಾವಾಗ ಹೋಗ್ಬೇಕು, ಸೆಕ್ಷನ್ಗಳು ಏನ್ ಹೇಳುತ್ತೆ ಅನ್ನೋದು ವಿಚಾರದಲ್ಲಷ್ಟೇ ನಾವು ಅರಿವು ಮೂಡಿಸ್ಕೊಡ್ತಾ ಇರುವಂತದ್ದು. ಅಲ್ಲಿ ಬೆರಳೆಣಿಕೆ ಜನ ಬಂದ್ರು. ಅದಾದ್ಮೇಲೆ 2023 ಡಿಸೆಂಬರ್ ಅಲ್ಲಿ ಗಾಂಧಿ ಭವನದಲ್ಲಿ ಒಂದು ಸೇಮ್ ಮಾಹಿತಿ ಹಕ್ಕು ಕಾಯ್ದೆ ಉಚಿತ ಶಿಬಿರ ಮಾಡ್ತೀವಿ. ಅಲ್ಲಿಗೆ 300ಕ್ಕೂ ಹೆಚ್ಚು ಜನ ವಿವಿಧ ರಾಜ್ಯ, ಅದು ವಿತ್ ಸಾಕ್ಷಿ ಸಮೇತ, ಅದು ನಾನು ಇದಕ್ಕೆ ಹೇಳ್ತಿಲ್ಲ, 300ಕ್ಕೂ ಹೆಚ್ಚು ಜನ ಗಾಂಧಿ ಭವನದಲ್ಲಿ ಸೇರಿದ್ರು. ಎಲ್ಲ RTI ಆಕ್ಟಿವಿಸ್ಟ್ಗಳೇ. ಅಲ್ಲೂ ಕೂಡ ಒಂದು 10 ಜನ ಹೆಸರಾಂತ RTI ಆಕ್ಟಿವಿಸ್ಟ್ಗಳಿಗೆ ಒಂದು ಪ್ರಶಸ್ತಿ ಕೊಡುವಂತ ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ಅಲ್ಲೂ ಕೂಡ ಅವರಿಂದ ಅವರ ಹೋರಾಟದ ಹಾದಿಯನ್ನ, 10 ಜನಗಳು ಹೋರಾಟದ ಹಾದಿ ಏನಿದೆ, ಯಾವ ರೀತಿ ಹೋರಾಟ ಮಾಡಬೇಕು, ಯಾಕೆ ನಾವು ಒಗ್ಗಟ್ಟಿಂದ ಇರಬೇಕು, ಮಾಹಿತಿ ಹಕ್ಕು ಕಾಯ್ದೆ ಉದ್ದೇಶ ಏನು, ಯಾವುದಕ್ಕೆ ಬಳಸಬೇಕು, ಯಾರೆಲ್ಲ ಬಳಸಬಹುದು, ವಿನಾಕಾರಣ ಕಚೇರಿಗಳಿಗೆ ಅರ್ಜಿ ಹಾಕಿ ತೊಂದರೆ ಕೊಡಬಾರ್ದು, ಒಬ್ಬರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ಬಾರ್ದು, ಪರ್ಟಿಕ್ಯುಲರ್ ಆಗಿ ನಮ್ಗೆ ಇಂಥ ಒಂದು ಹಗರಣ ನಡೆದಿದೆ ಅದರಿಂದ ಬೀಳ್ಬಹುದು ಅನ್ನೋ ವಿಚಾರದಲ್ಲಿ ಅಷ್ಟೇ ಟ್ರೈನಿಂಗ್ ಕೊಡ್ತಿರುವಂತದ್ದು. ಈಗ ನ್ಯಾಯಾಲಯ ಅಂದಾಗ್ಲೂ ನೀವು ಮಾತಾಡ್ಬೇಕಾದ್ರೆ ನನಗೆ ಈ ಪ್ರಶ್ನೆಗಳೆಲ್ಲ ಬರ್ತಾ ಇತ್ತು. ಈಗ ಯಾವ್ದೊಂದು ಕೇಸ್ ತಗೋತೀರಿ ಅನ್ನೋದಾದ್ರೆ, ಆ ಕೇಸ್ ನ್ಯಾಯಾಲಯಕ್ಕೆ ಹೋಯ್ತು ಅನ್ನೋದಾದ್ರೆ, ಇವತ್ತು ಕಾನೂನು ಹೆಂಗ್ ಬದಲಾಗಿದೆ ಅಂತ ಹೇಳಿದ್ರೆ, ನೀವು ಸೂಕ್ತ ದಾಖಲಾತಿಗಳನ್ನು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬಹುದು. ಖಂಡಿತ ಅದು ಆಗ್ತಿದೆ ಮೇಡಮ್. ಆದ್ರೆ ಅದ್ ಯಾಕೆ ಆಗ್ತಿದೆ ಅಂದ್ರೆ ಅದಕ್ಕೂ ಅಧಿಕಾರಸ್ಥರೇ ಕಾರಣ. ಯಾಕೆ ಅಂದ್ರೆ ನಾವು 10 ರೂಪಾಯಿ ತುಂಬಿ RTI, ಈಗ ಬೇರೆ ಯಾವ್ದು ಆಪ್ಷನ್ ಇಲ್ಲ ನಮ್ಗೆ. ನಾವು ಮುಂಚೆಲ್ಲ ಒಂದು ಲೆಟರ್ ಬರ್ದು ಕೊಡ್ತಿದ್ವಿ, ನಮ್ಗೆ RTC ನಕಲು ಕೊಡಿ, MR ನಕಲು ಕೊಡಿ ಅಂತ ಕೊಡ್ತಿದ್ವಿ. ಅದಕ್ಕೆ ವಿನಾಕಾರಣ ವರ್ಷಾನ್ಗಟ್ಲೆ ಅಲ್ಸಿದ ಉದಾಹರಣೆ ಇವತ್ತಿಗೂ ಇದೆ. ಎಷ್ಟೋ ಜನಕ್ಕೆ RTI ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಇವತ್ತಿಗೂ ಇದೆ. ಎಷ್ಟೋ ಜನ ತಾಲೂಕು ಆಫೀಸ್ಗೆ 500,000 ಕೊಟ್ಟು ತಗೊಂಬರುವಂತ ಉದಾಹರಣೆಗಳಿದೆ. ಹಾಗೆ ಮಾಹಿತಿ ಹಕ್ಕು ಕಾಯ್ದೆ ಸಿಕ್ಕದ ಮೇಲೆ ಯಾಕೆ ಮಾಹಿತಿ ಹಕ್ಕು ಕಾಯ್ದೆನ ಬಳಸಬೇಕು ಅಂದ್ರೆ, ಸರ್ಕಾರಿ ಕಚೇರಿಯಲ್ಲಿ ಇರುವಂತಹ ಕಬೋರ್ಡ್ ನಲ್ಲಿ ಬಚ್ಚಿಟ್ಟಿರುವಂತಹ ಭ್ರಷ್ಟಾಚಾರದ ದಾಖಲಾತಿಗಳನ್ನ ಹೊರ ತೆಗೆಯಕ್ಕೆ ಸಿಕ್ಕಿರೋದೇ ಮಾಹಿತಿ ಹಕ್ಕು ಕಾಯ್ದೆ 2005. ಆ ಕಾಯ್ದೆ ಅನುಸಾರ ನಾವು ಅರ್ಜಿನ ಸಲ್ಲಿಸಿದ್ರೆ 30 ದಿನದ ಒಳಗಡೆ, ಅಂದ್ರೆ 15 ದಿನದಲ್ಲಿ ಅರ್ಜಿದಾರರಿಗೆ ಹಣ ತುಂಬಿ ಅಥವಾ ರಿಜೆಕ್ಟ್ ಮಾಡಿದ್ವಿ ಅಥವಾ ವರ್ಗಾವಣೆ ಮಾಡಿದ್ವಿ ಅಂತ 5 ದಿನ, 15 ದಿನ, 30 ದಿನ ನಮ್ಗೆ ರಿಪ್ಲೈ ಕೊಡಬೇಕು. ಆದ್ರೆ ಯಾವ ಅಧಿಕಾರಿನೂ ರಿಪ್ಲೈ ಕೊಡೋದಿಲ್ಲ. ನಾವು ಪ್ರಥಮ ಮೇಲ್ಮನವಿಗೆ ಹೋಗ್ತೀವಿ, ಯಾವ್ದೋ ಒಂದು ಹಗರಣದ ಒಂದು ಮಾಹಿತಿ ಕೇಳಿದೀವಿ, ಕೊಡಿ ಅಂತ ಕೊಡೋದಿಲ್ಲ. ಅವ್ರು ಹೇಳ್ತಾರೆ, ಯಾಕೆ ನೀವೇ ಕೊಡಿಸ್ಬೇಕು, ನಿಮ್ಮ ಹಂತದಲ್ಲಿ ಕೊಡಿಸಿ, ಹಲವು ಸರ್ಕಾರದ ಹಲವು ಸುತ್ತೋಲೆಗಳಿದೆ, ಕೊಡಿಸಿ ಅಂದ್ರೂ ಕೊಡಿಸಲ್ಲ, ನೀವು ಆಯೋಗಕ್ಕೆ ಹೋಗಿ, ಒಂದೇ ಮಾತು ಆಯೋಗಕ್ಕೆ ಹೋಗಿ ನೀವು ಅಂತ ಹೇಳ್ತಾರೆ. ಇನ್ನು ಆಯೋಗಕ್ಕೆ ಹೋದ್ರೆ ಅವ್ರು 25,000 ದಂಡ ಹಾಕಿ ನಮಗೆ ಮಾಹಿತಿ ಕೊಡಿಸೋದಕ್ಕೆ 3 ವರ್ಷ ಆಗುತ್ತೆ. ಅಷ್ಟರೊಳಗೆ ಈ ಪ್ರಕರಣನೂ ಬಿದ್ದೋಗಿರುತ್ತೆ, ಆತ ಎಲ್ಲೋ ಹೋಗ್ಬಿಟ್ಟಿರ್ತಾನೆ, ರಿಟೈರ್ಡ್ ಆಗಿರ್ತಾನೆ, ಇಲ್ಲ ವರ್ಗಾವಣೆ ಆಗಿರ್ತಾನೆ, ನಮಗೂ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ, ಯಾವಾಗಲೂ ಡೇಟ್ ಕೊಡ್ತಾರೆ. ಆದ್ರೂ ಭೇದಿಸೋದಕ್ಕೆ ಅಂತ ಅಲ್ಲೂ ಹೋಗ್ತೀವಿ, ಡಾಕ್ಯುಮೆಂಟ್ ಕೇಳ್ತೀವಿ, ಕೊಡೋದಿಲ್ಲ. ಯಾವುದೋ ಒಂದು ಆಧಾರದ ಮೇಲೆ, ಒಂದು ನಂಬಿಕೆ ಮೇಲೆ, ಒಂದು ದೂರು ಅರ್ಜಿನ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇಲಾಖೆ ಮುಖ್ಯಸ್ಥರ ಗಮನ ತಂದಿರ್ತೀವಿ. ಅವರು ಸಹ ಪ್ರಾಥಮಿಕ ಕನಿಷ್ಠ ತನಿಖೆ ಮಾಡುವಂತಕ್ಕೂ ಹೋಗೋದಿಲ್ಲ, ವರ್ಗಾವಣೆ ಮಾಡಿ ಕೂತಿರ್ತಾರೆ. ಹೋಗಿ ಕೇಳಿದ್ರೆ ನಾವು ಕಳಿಸಿದೀವಿ, ರಿಪೋರ್ಟ್ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಲಾಯರು ಅಥವಾ ಕಡಿಮೆ ಫೀಸ್ ತಗೊಂಡು ನಮ್ಗೆ ಏನೋ ಹೆಲ್ಪ್ ಮಾಡ್ತೀನಿ ಬಂದಾಗ, ಆ ಒಂದು ವಿಚಾರದಲ್ಲಿ ನಾವು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಕೇಳೋದನ್ನು ಕೂಡ ದಾಖಲಾತಿ ಕೇಳುತ್ತೆ. ಸ್ವಾಮಿ, ನಾವು ದಾಖಲಾತಿ ಕೇಳಿದ್ರು ಕೊಡ್ತಿಲ್ಲ, ನೀವು ತಗೊಂಡ ಆಮೇಲೆ ಬನ್ನಿ ಅನ್ನೋ ಉದ್ದೇಶಗಳನ್ನು ನಾವು ನೋಡಿದ್ದೀವಿ. ಆಗ ನಮ್ಮ ಮೇಲೆ ಪೆನಾಲ್ಟಿಗಳು ಬೀಳ್ತದೆ, ವಿನಾಕಾರಣ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಅಂತ. ಬಟ್ ವ್ಯರ್ಥ ಮಾಡಿದ್ದು ಆಕ್ಚುಲಿ ಅಧಿಕಾರಸ್ಥರು, ಯಾರು ಭ್ರಷ್ಟಾಚಾರವನ್ನ ಮಾಡಿರ್ತಾರೆ, ಯಾರು ಅಧಿಕಾರಿಗಳಿರ್ತಾರೆ, ಅವ್ರು ಮಾಡೋ ಸಮಯ ವ್ಯರ್ಥಕ್ಕೆ ನಾವು ಪೆನಾಲ್ಟಿ ಕಟ್ಟುವಂತ ಉದಾಹರಣೆಗಳಿದೆ. ರೈಟ್. ನೀವು ಹಲವಾರು ಹೋರಾಟಗಾರರನ್ನ ಭೇಟಿಯಾಗಿರ್ತೀರಿ, ನಿಮ್ಮಂತೆಯೇ. ನೀವು ಹೇಗೆ ನಿಮಗೆ ಭಿನ್ನ ಅಂತ ಅನಿಸ್ತೀರಿ? ನಾನು ಭಿನ್ನ ಅಂತ ಅನ್ಕೊಂಡೇ ಇಲ್ಲ, ಇನ್ನು ಕಲಿಬೇಕು, ಇನ್ನ ಕಲಿತಿದ್ದೀನಿ. ಎಲ್ಲರೂ ಅಂತಾರೆ, ನೀವು ದೊಡ್ಡವರು, ನೀವು ಆಲ್ರೆಡಿ ಅಂದ್ರೆ ಸ್ವಲ್ಪ ಹೆಸರು ಮಾಡಿರೋ ವಿಚಾರದಲ್ಲಿ ನೀವು ಆಲ್ರೆಡಿ ಬೆಳೆದು ಬಿಟ್ಟಿದ್ರಿ, ನೀವು ದೊಡ್ಡವರು, ತುಂಬಾ ತಿಳಿದು ಬಿಟ್ಟಿದ್ರಿ ಅಂತಾರೆ. ಇಲ್ಲ, ಹೋರಾಟ ಅನ್ನೋದು ಯಾವತ್ತೂ ಅಂತ್ಯ ಅಲ್ಲ. ನಾವು ಹೇಗೆ ಓದೋದನ್ನ ಯಾವತ್ತೂ ಅಂತ್ಯ ಅಂತ ಯಾವಾಗ ಅನ್ಕೊಂಡಿಲ್ವೋ, ಎಷ್ಟು ಓದಿದ್ರು ಓದ್ತಾನೆ ಇರ್ಬೇಕು ಅನ್ಸ್ತಲ್ಲ, ಹಾಗೆ ಹೋರಾಟ ಒಂದೊಂದು ಪ್ರಕರಣ ಒಂದೊಂದು ವಿಚಾರವನ್ನ ಕಲಿಸುತ್ತೆ ನಮ್ಗೆ. ಹಾಗೇನೆ ಅಂಥವ್ರಿಗೆ ನಾವು ಒಂದು ಹೇಳುವಂಥದ್ದು, ನಿಮ್ಮಿಂದ ಏನಾದ್ರು ಸಲಹೆ ಇದ್ರೆ ಕೊಡಿ, ನಾನು ಕಲ್ತಿದ್ದೀನಿ, ನಾನು ಬೆಳೆದಿದ್ದೀನಿ ಅನ್ನೋ ವಿಚಾರನ ಸೈಡ್ಗಿಟ್ಟು ನನ್ನ ಹೋರಾಟಕ್ಕೆ ಏನಾದ್ರು ಮಾರ್ಗದರ್ಶನ ಕೊಡೋದಾದ್ರೆ ಖಂಡಿತ ಕೊಡಿ ಅಂತ ಚಿಕ್ಕ ಹುಡುಗನ್ನು ಕೇಳಿದೀವಿ, ವಯಸ್ಸಾದವರು ಕೇಳಿದ್ವಿ, ಅಂದ್ರೆ ಈಗ ಹೋರಾಟ ಮಾಡ್ತಿರೋರ್ನು ಕೇಳಿದೀವಿ, ಆಲ್ರೆಡಿ ಹೋರಾಟ ಮಾಡ್ತಿರುವಂತಹ ಬೆಳೆದಿರುವಂತಹ ದೊಡ್ಡವ್ರನ್ನು ಕೇಳಿದೀವಿ. ರೈಟ್. ನಿಮ್ಮ ಹೋರಾಟದ ಈ ಜೀವನದಲ್ಲಿ ಈಗ ನೀವು ಹೇಳ್ತಾ ಇದ್ರಿ, ಒಂದೇ ಸಲಕ್ಕೆ 300 ಜನ ಆ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತಾರೆ ಅನ್ನೋದಾದ್ರೆ, ಅಲ್ಲಿ ಮಹಿಳಾ ಹೋರಾಟಗಾರರು ಇದ್ರ? ಮಹಿಳಾ ಒಂದು ಸ್ವಲ್ಪ ಜನ ಇದ್ದು, ಒಂದು 15ರಿಂದ 20 ಜನ ಇವತ್ತಿಗೂ ಇದ್ದಾರೆ. ಯಾಕೆ ಮಹಿಳಾ ಹೋರಾಟಗಾರರು ಅನ್ನೋದಕ್ಕಿಂತ ಎಲ್ರಿಗೂ ನನಗೆ ಬೇಕಾಗಿರುವಂತ ದಾಖಲಾತಿಗಳನ್ನ ಪಡ್ಕೊಳ್ಳೋದಕ್ಕೆ ಮಾಹಿತಿ ಹಕ್ಕು ಕಾಯ್ದೆ ಬೇಕಾಗಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಮಾಹಿತಿ ಎಷ್ಟೋ ಜನಕ್ಕೆ ಅರ್ಜಿ ಬರ್ದಾದ ಮೇಲೆ 3 ತಿಂಗಳು ವೇಟ್ ಮಾಡ್ಕೊಂಡು ಕೂತಿದ್ದಾರೆ, ನನ್ನ ಮಾಹಿತಿ ಬಂದಿಲ್ಲ ಅಂತ ಕಾಯ್ತಿರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ, 30 ದಿನ ಆದ ತಕ್ಷಣ 31ನೇ ದಿನಕ್ಕೆ ನಾವು ಪ್ರಥಮ ಮೇಲ್ಮನವಿ ಹಾಕ್ಬೇಕು, ಅಲ್ಲೂ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಆಯೋಗಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಳಕ್ಕೆ ಬರೋರಿದ್ದಾರೆ, ಇವತ್ತು ಬಂದಿದ್ರು. ರೈಟ್. ನಿಮ್ಮ ಈ ಹೋರಾಟದ ಜೀವನ ನಿಮ್ಗೆ ಆತ್ಮತೃಪ್ತಿಯನ್ನ ಕೊಟ್ಟಿದ್ಯಾ?
ಇನ್ನ ಇಲ್ಲ ಮೇಡಮ್, ಹಾ. ಇನ್ನ ಇಲ್ಲ. ನನಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಧಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಭ್ರಷ್ಟಾಚಾರನ ನನ್ನೊಬ್ಬನಿಂದ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ನಿಲ್ಸಕ್ ಆಗೋದಿಲ್ಲ. ನನ್ನಂತ ಹೋರಾಟಗಾರರು ಹಳ್ಳಿಲಿದ್ದಾರೆ, ಅವ್ರಿಗೆ ಒಂದು ಮಾರ್ಗದರ್ಶನ ಸಿಗ್ತಿಲ್ಲ, ಮತ್ತೆ ಒಂದು ಬೆನ್ನಿಂದ ನಿಂತ್ಕೊಂಡು ನಾನು ಇದೀನಿ ಅನ್ನೋ ಒಂದು ಭುಜಕ್ಕೆ ಭುಜ ಕೊಡೋ ವ್ಯಕ್ತಿಗಳಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಆತ್ಮತೃಪ್ತಿ ಯಾಕಿಲ್ಲ ಅನ್ನೋದ್ರೆ ಅವ್ರನ್ನೆಲ್ಲರೂ ಒಂದು ಶಕ್ತಿಯಾಗಿ ಮಾಡಬೇಕು. ಅವರವರ ಪಂಚಾಯತಿಲಿ ನಡೆಯುವಂಥ ಹಗರಣಗಳನ್ನ ಅವ್ರ ಧ್ವನಿ ಎತ್ತಿದ್ರೆ ಸಾಕು, ಅಥವಾ ಅವರ ಹಳ್ಳಿಗೆ ಏನೇನು ಅನುದಾನಗಳು ಬರ್ತವೆ ಅದನ್ನ ಸದುಪಯೋಗ ಮಾಡ್ಕೋಬೇಕು. ಆವಾಗ ನನಗೆ ಆತ್ಮತೃಪ್ತಿ ಬರ್ತದೆ. ಹೋರಾಟಗಾರರು ಊರಿನ ಜನರ ಮನಸ್ಸನ್ನ ಗೆದ್ದು ಬಿಡ್ತಾರೆ, ಆದ್ರೆ ಕುಟುಂಬದ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದು ಮಾತಿದೆ. ಹೌದಾ? ಅಂತದ್ದೇನಾದ್ರೂ ಘಟಿಸಿ? ಅದು ಸುಳ್ಳೆ ಮೇಡಮ್, ಯಾರನ್ನೂ ಗೆಲ್ಲೋದಕ್ಕಾಗೋದಿಲ್ಲ. ಹೋರಾಟಗಾರರು ಫ್ಯಾಮಿಲಿನೂ ಈಗ ನಾನು ಹೇಳಿದ್ನಲ್ಲ ಊರಲ್ಲಿ ಅಂತ ವಿಚಾರ ಬಂದಾಗ, ನನ್ನ ಸ್ವಂತ ಊರಲ್ಲಿ ಸರ್ಕಾರಿ ಜಾಗ ಅಕ್ರಮ ಮಾಡ್ಕೊಂಡಿರೋರಿಗೆ ಸಪೋರ್ಟ್ ಮಾಡಿದ್ರೆ ಹೊರತು ಹೋರಾಟ ಮಾಡೋನು ಸಪೋರ್ಟ್ ಮಾಡಿಲ್ಲ. ನಮ್ಮೂರಿನವರೇ ಅಕ್ರಮವಾಗಿ ಯಾರು ಸರ್ಕಾರಿ ಜಾಗನ ಒತ್ತುವರಿ ಮಾಡಿ ಮನೆ ಕಟ್ಕೊಂಡು ಅಂಗಡಿ ಮುಂಗಟ್ಟುಗಳು ಕಟ್ಕೊಂಡಿದಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಒಬ್ಬ ಯುವಕ ಹೋರಾಟ ಮಾಡ್ತಿದ್ದಾನೆ ಯಾಕೆ ಅಂತಾನು ಹೇಳಿದೀನಿ. ನನ್ನ ಹೋರಾಟ ಆ ಜಾಗಗಳಿದ್ರೆ ಮುಂದೊಂದಿನ ಪೊಲೀಸ್ ಸ್ಟೇಷನ್ ಆಗ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು, ಅಂಗನವಾಡಿ ಜಾಗ ಸಿಗ್ಬೋದು. ಇವತ್ತು ಅಂಗನವಾಡಿ ಇದೆ, ನಾನು ನಮ್ಮ ತಂದೆ ಓದಿರೋ ಸ್ಕೂಲಲ್ಲೇ ಅಂಗನವಾಡಿ ಇವತ್ತು ನಡೀತಿರುವಂತದ್ದು. ಅದು ಇವತ್ತು ನಾಳೆ ಬಿದ್ದೋಗ್ಬೋದು, ಅದಕ್ಕೆ ಜಾಗ ಇಲ್ಲ ಕೇಳಿದ್ರೆ. ಬಟ್ ಜಾಗ ಇದಾವೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯಾರು ಮುಂದೆ ಬರ್ತಿಲ್ಲ. ಆ ವಿಚಾರದಲ್ಲಿ ಆಟದ ಮೈದಾನಗಳಿಲ್ಲ, ಆ ವಿಚಾರದಲ್ಲಿ ನನ್ಗೆ ಜಾಗ ಇರ್ಲಿ ಅಂತ ನಮ್ಮ ಆಸೆ. ಆದ್ರೆ ಊರಿನ ಜನಗಳು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಹಾಗಾಗಿ ನನ್ನ ಮೇಲೆ ಅಲ್ಲೇ ಆದಂಥದ್ದು. ಊರಿನ ಜನಗಳು ಮೆಚ್ಚಕ್ಕಾಗೋದಿಲ್ಲ, ಮೊದಲಿಗೆ ಫ್ಯಾಮಿಲಿನೂ ಮೆಚ್ಚಕ್ಕಾಗೋದಿಲ್ಲ. ರೈಟ್. ಈಗ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಅಂದಾಗ ಒಬ್ರು 40 ಅಂತಾರೆ, ಇನ್ನೊಬ್ರು 60 ಅಂತಾರೆ, ಪರ್ಸೆಂಟೇಜ್ಗಳಲ್ಲಿ ನಡೀತಾ ಇದೆ. ಆ ಭ್ರಷ್ಟಾಚಾರದ ಕೂಪದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಪರ್ಸೆಂಟೇಜು ರಾಜಕಾರಣಿಗಳು ಮಾತಾಡ್ತಿದ್ದಾರೆ ಹೊರತು 10%, 20%, 60%, 40% ಅಂತ ಹೋರಾಟಗಾರರು ಮಾತಾಡ್ತಿಲ್ಲ. ಹೋರಾಟಗಾರರು ಮಾತಾಡ್ತಿರುವಂಥದ್ದು ಯಾರಿಗೆ ಎಷ್ಟು ಪರ್ಸೆಂಟ್ ಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಒಳಗಡೆನೆ. ನನಗೆ ಇಷ್ಟೇ ಪರ್ಸೆಂಟ್ ಬೇಕು, ಅಷ್ಟು ಪರ್ಸೆಂಟ್ ಬಂದ್ರೇನೆ ನಾನು ಸಹಿ ಮಾಡುವಂಥದ್ದು. ಈಗ 15 ಲಕ್ಷ ಏನು ಶಾಸಕರ ಅನುದಾನ ಬಳಕೆ ಆಗಿದೆ, AA ಪರ್ಸೆಂಟೇಜೇ ಕೇಳಿಲ್ಲ. ಯಾರೋ ಒಬ್ಬನ ನಂಬಿ ಸೈನ್ ಮಾಡಿದ್ರು, ಆ 15 ಲಕ್ಷ ದುಡ್ಡು ಬೇರೆಯವ್ರ ಖಾತೆಗೆ ಹೋಯ್ತು. ಬಟ್ ನೀವ್ ಹೇಳ್ದಂಗೆ ಪರ್ಸೆಂಟೇಜ್ಗಳು ರಾಜಕೀಯ ಬಣಗಳಲ್ಲಿ ಮಾತಾಡ್ತಿದ್ದೀವಿ ಹೊರತು ಹೋರಾಟಗಾರ ಬಾಯಲಿಲ್ಲ. ಬಟ್ ಭ್ರಷ್ಟಾಚಾರ ಅನ್ನೋದು ಪರ್ಸೆಂಟೇಜ್ ಅನ್ನೋದು 100% ಇದೆ ಪ್ರತಿ ಒಂದು ಕೆಲಸಕ್ಕೂ. ಯಾವ ಕಚೇರಿಯಲ್ಲಿ ಪರ್ಸೆಂಟೇಜ್ ಇಲ್ಲದೆ ಸೈನ್ ಮಾಡಿರೋ ಉದಾಹರಣೆಗಳು ನಾನು ಕೇಳುವಿಲ್ಲ. ಹೌದು. ಈಗ ಹಳ್ಳಿಗಾಡಿಂದ ಗ್ರಾಮೀಣ ಪ್ರದೇಶದಿಂದ ಯಾವುದೋ ಒಂದು ಸಿಗ್ನೇಚರ್ಗೆ ಬೆಂಗಳೂರುವರೆಗೂ ಬರಬೇಕು ಅಂದ್ರೆ ಜನಕ್ಕೊಂದು ಕ್ಲಾರಿಟಿ ಇದೆ. ಏನ ಕ್ಲಾರಿಟಿ ಅಂದ್ರೆ ಜೋಬಲ್ಲಿ ಇಷ್ಟು ಹಣ ಇಟ್ಕೊಂಡು ಹೋದ್ರೆ ಈ ಸಿಗ್ನೇಚರ್ ಸಿಗುತ್ತೆ ಅಂತ. ಖಂಡಿತ ಮೇಡಮ್. ಈಗ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಾವೊಂದು ಪಾಣಿ ಮ್ಯೂಟೇಶನ್ MR ಅಥವಾ ಏನೋ ಉದಾರ ತಗೋಬೇಕು ಅಂದ್ರೂ ಸಹ ಅಲ್ಲೇನಾದ್ರು ಅಪ್ಲಿಕೇಶನ್ ಹಾಕಿ ಅಂತಾರೆ ಹಾಕ್ತಿವಿ. ಅಲ್ಲಿ ಹೋದ್ರೂ ಸಹ ನಿನ್ನೆ ಉದಾಹರಣೆಗೆ ಮೊನ್ನೆ ಮಂಡೆ ಈ ಸೋಮವಾರ ನಾನು ಮದ್ದೂರಿನ ತಾಲೂಕ್ ಪಂಚಾಯತಿಗೆ ಹೋಗಿದ್ದೆ. ಅಲ್ಲಿ ನನ್ನ ಸ್ನೇಹಿತ ಬಂದಿದ್ದ, ಆತ ಒಂದು MR ಪ್ರತಿ ಅಪ್ಲೈ ಮಾಡಿದ್ದಾನೆ. ಆ ಪ್ರತಿನ ಕೇಳಿ ಆಲ್ರೆಡಿ 300 ರೂಪಾಯಿ ಕೊಟ್ಟಿದ್ದಾನೆ ಬೇಕು ಅಂತೇಳಿ. ಮತ್ತೆ ಕೇಳಿರುವಂತ ಉದಾಹರಣೆ ಅಲ್ಲೇ ಕೇಳ್ದ, ನಮ್ಮ ಸ್ವಲ್ಪ ಕೈ ನೋಡಿ ಅಂತ. ಅದಕ್ಕೆ ನಾನು ಬಂದು ಹೇಳ್ದ ಕೈ ನೋಡ್ಬೇಕಂತ, ಹೋಗಿ ನೋಡ್ಕೊಂಬರೋಗಪ್ಪ ಅಂತ ಹೇಳಿದೆ. ಬಟ್ ಹಾಗಾಗಿ ನೀವು ಹೇಳ್ದಂಗೆ ನಾನು ತಾಲೂಕ್ ಪಂಚಾಯತಿಗೆ ಹೋಗ್ತೀನಿ ಅಂದ್ರೂ ದುಡ್ಡು ಇರಬೇಕು, ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀನಿ ಅಂದ್ರೂ ದುಡ್ಡು ಇರಬೇಕು, ಗ್ರಾಮ ಪಂಚಾಯತಿಗೆ ಹೋಗಿ ನನಗೊಂದು ದನದ ಶೆಡ್ ಬೇಕು ಅಥವಾ ಒಂದು ಕೃಷಿ ಹೊಂಡ ಬೇಕು ಅಂದ್ರೂ ಲಂಚ ಕೊಟ್ರೇನೆ ಬರುವಂಥದ್ದು. ವಸತಿ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಬೇಕು ಅಂದ್ರೂ 50,000 ಬರುತ್ತೆ ಅಂದ್ರೆ 15,000 ಅವ್ರು ಹಿಡ್ಕೊಂಡೇ ಮಿಕ್ಕಿದ್ದು ನಮಗೆ ಕೊಡುವಂಥದ್ದು. ರೈಟ್. ಇದ್ರ ಜೊತೆಗೆ ಚಿಕ್ಕ ವಯಸ್ಸಿನಿಂದ ಹಲವರು ಹೋರಾಟ ಮಾಡಬೇಕು, ಯಾವುದೋ ಅನ್ಯಾಯ ಆದಾಗ ಪ್ರತಿಭಟಿಸುವಂತಹ ಮನೋಭಾವಗಳಿರುತ್ತೆ. ಅಂತ ಹೋರಾಟಗಾರರಿಗೆ ನಿಮ್ಮ ಸಂದೇಶ ಏನು ಅಂತ? ಕೆಲವೊಬ್ರು ಅದೇ ಮನೋಭಾವದಲ್ಲಿ ಬಂದಿರ್ತಾರೆ, ಒಂದು ಫೈನ್ ಡೇ ಯೂಟರ್ನ್ ತಗೋತಾರೆ. ಇವರಿಬ್ಬರಿಗೆ ನಿಮ್ಮ ಸಂದೇಶ? ಯೂಟರ್ನ್ ಯಾಕೆ ತಗೋತಾರೆ ಅಂದ್ರೆ ಮೇಡಮ್, ಒಂದು ಅವರು ತಗೊಂಡಿರುವಂತಹ ಪರ್ಟಿಕ್ಯುಲರ್ ಪ್ರಕರಣ ತುಂಬಾ ಅರ್ಥಕೊಂಡಿರೋದಿಲ್ಲ. ಒಂದು ಹಂತಕ್ಕೆ ಹೋಗಿ ಇಷ್ಟೇನಾ ಅಂತೇಳಿ ವಾಪಸ್ ಬರೋದು ಒಂದು ವರ್ಗ ಇದೆ. ಇನ್ನೊಂದು ವರ್ಗ ಅವ್ರನ್ನ ಬೆದರಿಸುವಂತಹ ಅಥವಾ ಆಪೋಸಿಟ್ ಎದುರುದಾರರನ್ನ ಎದುರಿಸಕ್ಕೆ ಶಕ್ತರಾಗದೆ ಇರೋದ್ರಿಂದ ಯೂಟರ್ನ್ ಮಾಡಿರುವಂತದ್ದು ಇದೆ. ಈ ಎರಡು ಮತ್ತೆ ತುಂಬಾ ತಿಳಿದೇನೆ ಯಾವುದೋ ಒಂದು ಪೇಪರ್ ಹಿಡ್ಕೊಂಡು ಹೋಗಿ ಕುತ್ಕೊಂಡು ಅಲ್ಲಿ ಅವರು ಅಧಿಕಾರಿಗಳು ನಮ್ಮ ದಿಕ್ ತಪ್ಪಿಸೋದಕ್ಕೆ ನಾನಾ ರೀತಿಯಾಗಿ ನಮ್ಗೆ ಉತ್ತರಗಳನ್ನ ಕೊಡ್ತಾರೆ. ಅದನ್ನೇ ಸತ್ಯ ಅಂತೇಳಿ ವಾಪಸ್ ಬಂದಿರೋದು ಇದೆ. ಮತ್ತೆ ಎಗ್ಲು ಕೊಡೋರು, ಮಾರ್ಗದರ್ಶನ ಕೊಡೋರು ಇಲ್ಲ. ಬಟ್ ಮಾರ್ಗದರ್ಶನ ಕೊಡ್ತೀವಿ ಬನ್ರಪ್ಪ ಅಂತ ಕರೆದ್ರೆ ಬರೋರು ರೆಡಿ ಇಲ್ಲ. ಸೊ ಹೀಗಾಗಿ ಯೂಟರ್ನ್ ಆಗ್ತಿರುವಂತದ್ದು. ಬಟ್ ಅಂತವ್ರು ನನ್ನ ಸಂದೇಶ ಏನಂದ್ರೆ ಯಾವುದಕ್ಕೂ ಎದುರುವಂತ ಅವಶ್ಯಕತೆ ಇಲ್ಲ. ಮೊದಲಿಗೆ ಯಾವುದೇ ಪ್ರಕರಣ ಕೈಗೆತ್ಕೊಂಡ್ರೆ ಫಸ್ಟ್ ಪ್ರಕರಣವನ್ನು ಸ್ಟಡಿ ಮಾಡಿ, ಈ ಪ್ರಕರಣದಿಂದ ನಾವು ಯಾವ ರೀತಿ ದೂರು ಅರ್ಜಿಯನ್ನ ರೆಡಿ ಮಾಡ್ಬೋದು, ಯಾರು ಕೊಡ್ಬೋದು, ಯಾರು ಕೊಟ್ಟರು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ 100% ಗೆಲ್ಬಹುದು. ಯಾರು ಯೂಟರ್ನ್ ಮಾಡೋಂತ ನಾನು ಹಲವಾರು ಬಾರಿ ಯೂಟರ್ನ್ ಹೊಡೆದಿದ್ದಿದೆ, ಆದ್ರೆ ಮತ್ತೆ ಬಂದು ಸ್ಟ್ಯಾಂಡ್ ತಗೊಂಡಿದ್ದು ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಹೋರಾಟದ ಕಿಚ್ಚಿ ಎಲ್ಲಿಂದ ಆರಂಭ ಆಯಿತು, ಇದು ಹೇಗೆ ಮುಂದುವರಿತಾ ಇದೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಮಾಜ ಅಂದಾಗ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅನ್ಯಾಯವೂ ಇರುತ್ತೆ, ನ್ಯಾಯವೂ ಇರುತ್ತೆ. ಆದರೆ ಅನ್ಯಾಯ ಕಂಡಾಗ ಪ್ರತಿಭಟಿಸುವ ಮನೋಭಾವ ಅನ್ನೋದು ಬೇಕಾಗುತ್ತೆ. ಪ್ರಶ್ನೆ ಮಾಡಬೇಕು, ಮಾಹಿತಿಯನ್ನು ಪಡ್ಕೊಳ್ಬೇಕು. ಪ್ರತಿಭಟಿಸುವ ಸಂದರ್ಭದಲ್ಲಿ ಅದಕ್ಕೊಂದು ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ರಾಮಲಿಂಗೇಗೌಡರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯ ಕುರಿತಂತೆ ಜಾಗೃತಿಯನ್ನು ನಿರಂತರವಾಗಿ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಆ ಆಶಯ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.